ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ. ಜಯಲಕ್ಷ್ಮಿ ರೇಜಾವತಿ. ನಮ್ಮ ಸರೋಜ್. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಇವಾಗ. ನೆಕ್ಸ್ಟ್ ಯಾರು ಸೆಂಟ್ರಲ್ ಮೋದಿ ಗೆಲ್ಬೇಕಾ ರಾಹುಲ್ ಗಾಂಧಿ ಗೆಲ್ಬೇಕಾ ನಿಮ್ಮ ಪ್ರಕಾರ? ಮೋದಿನೇ ಗೆಲ್ಲಿ, ಇರೋದ್ರಲ್ಲಿ ಬೆಟರ್ ಅವರು. ಮೋದಿ ಸೇಮ್. ನಮ್ದು ಕೊಡಬೇಡಿ. ಎಂತಕ್ಕೆ ಕಾಂಗ್ರೆಸ್ ಬೇಡ ಅಂತ ಇದ್ದೀರಾ? ಬೇಡ, ನಮಗಿಷ್ಟ ಆಗಲ್ಲ ಅಷ್ಟೇ. ಇನ್ನು ಅವ್ರು ಮಾಡಿದ್ದೆಲ್ಲ ನಾವು ಹೇಳಕ್ಕಾಗೋದಿಲ್ಲ ಅಲ್ವಾ? ವಿ ಕಾಂಟ್ ಟೆಲ್, ವಿ ಕಾಂಟ್ ಎಕ್ಸ್ಪ್ರೆಸ್ ದಟ್ ಯು ನೋ. ನಮ್ಗಷ್ಟೇ ಅವರು ಏನಿದೆ ಇದೆ ಬರೀ ಮುಸ್ಲಿಮ್ಸ್ ಸೇರ್ಕೊಂಡು ಇದು ಮಾಡ್ತಾರೆ. ಎಷ್ಟು ನಮ್ಗನ್ನ ಏನು ಮಾಡ್ತಾರೆ? ನಮಗೆ ದಿನಕ್ಕೊಂದು ಬಾಂಬ್ಗಳು ಹಾಕೋದು, ಮಸೀದಿಗೆ ಬೇಕಾದಷ್ಟು ದುಡ್ಡುಗಳನ್ನು ಇವರು ಇದು ಮಾಡೋದು. ಏನ್ರಿ, ಯಾರು ದುಡ್ಡು ಎಲ್ಲಿಂದ ತರಬೇಕು ಹೇಳಿ? ಸರ್ಕಾರದ ದುಡ್ಡಲ್ವಾ? ಸರ್ಕಾರ ಅಂದರೆ ಯಾರು? ಬಂದು ಆಲ್ಮೋಸ್ಟ್ ಇವಾಗ 8-9 ಇಯರ್ಸ್ ಕಂಪ್ಲೀಟ್ ಆಯ್ತು, ಇನ್ನೇನು 10 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಏನು ಮಾಡಿರ್ಬೋದು ಇವಾಗ ನಮ್ಮ ಇಂಡಿಯನ್ಸ್? ಇಷ್ಟ ಪರವಾಗಿಲ್ಲ, ಅವ್ರಿಗೊಂಥರ ಸಿಟಿಸನ್ ಅಂದರೆ ಅವರಿಗೆ ಒಂದು ಕರುಣೆ ಇದೆ. ಆ ಕರುಣೆ ಇವ್ರಿಗಿಲ್ಲ, ಅರ್ಥ ಆಯ್ತಾ? ಮೋರ್ ಓವರ್ ಎಷ್ಟೊಂದು ಫಂಡ್ಸ್ ಕೊಡೋದು ಇದಕ್ಕೆ ಮಸೀದಿಗೆ. ಯಾರು ದುಡ್ಡು ರೀ? ನಮ್ಮ ದುಡ್ಡು. ವಿ ಆರ್ ಸಿಟಿಸನ್, ನಾವು ಕೊಟ್ರೇನೆ ದುಡ್ಡು. ಸಿಟಿಸನ್ ಇಲ್ಲದೆ ಎಲ್ಲಿಂದ ಬರುತ್ತೆ ರಾಜ್ಯ? ಕರೆಕ್ಟಾ? ನಿಮ್ಗೆ ಏನು ಹೆಲ್ಪ್ ಆಗಿದೆ ಮೋದಿ ಅವ್ರು ಬಂದಾಗಿಂದ? ಅದರಿಂದ ಇಷ್ಟ ಆಗಿದೆ ಅಂದಿರೋದಕ್ಕೆ ನಮಗೆ ನಾವು ಮಿಡಲ್ ಕ್ಲಾಸ್ ಆಗಿದ್ದರಿಂದ ನಮಗೇನು ಯೂಸ್ ಆಗಿಲ್ಲ. ಅದರಿಂದ ಬೇರೆ ಜನರಿಗೆ ಏನಾಗಿರುತ್ತೋ ಅದು ಗೊತ್ತಿಲ್ಲ. ನಿಮಗೆ ಆದರೆ ನಿಮ್ಗೇನು ಹೆಲ್ಪ್ ಆಗಿಲ್ಲ ಮೋದಿ ಬಂದಾಗಿಂದ? ಓಕೆ ಮ್ಯಾಮ್, ಇವಾಗ ಇರೋ ಏರಿಯಾದಲ್ಲಿ ಯಾರು ನಿಮಗೆ BJP ಬಂದಿದೆಯಾ ಕಾಂಗ್ರೆಸ್ ಬಂದಿದೆಯಾ? ಅದೇ BJP. ಆದರೆ ನಿಮ್ಗೆ ಏನು ಹೆಲ್ಪ್ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನಿಮಗೆ? ನಮಗೂ ಸೇಮ್. ನಮ್ಮ ಪರ್ಸನಲ್ಲಾಗಿ ಏನು ಯಾರು ಹೆಲ್ಪ್ ಮಾಡಲ್ಲ. ಜನರಲ್ಲಾಗಿ ಯಾರಿಗೋ ಮಾಡಿಕೊಂಡ್ರೆ ಮಾಡ್ಕೋಬೋದು, ನಮಗೆ ಏನು ಮಾಡಲ್ಲ. ಸೀನಿಯರ್ ಸಿಟಿಸನ್ಸ್ ಅವರು ಸ್ವಲ್ಪನೂ ಹೆಲ್ಪ್ ಮಾಡೋದಿಲ್ಲ. ಮ್ಯಾಮ್ ನೀವೇನು ಹೇಳ್ತೀರಾ? ಅಷ್ಟೇ, ನಾವು ಅವ್ರು ಹೇಳ್ದಂಗೆ ನಮ್ದು. ಮ್ಯಾಮ್ ಇವಾಗ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆಯಲ್ವಾ, ಇವರೆಲ್ಲ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ, ಆಮೇಲೆ ಹೆಣ್ಮಕ್ಳಿಗೆ ಬಸ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ 2 ಲಕ್ಷ, ಅದೆಲ್ಲ ಸಿಗ್ತಾ ಇದೆಯಾ ನಿಮಗೆ? ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ. ನಾವೇನಕ್ಕೆ ಎಲ್ಲಿ ಹೋಗಲ್ಲಪ್ಪ. ಫ್ರೀ ಬಸ್ಸಿಗೆ ನಾವು ಏನಕ್ಕೆ ಹೋಗಬೇಕು? ಎಲ್ಲಿ ಆಚೆ ಕಡೆ ಕರೆಂಟ್ ಮಾತ್ರ ಫ್ರೀ ಬರ್ತಾ ಇದೆ. ಕರೆಂಟ್ ಒಂದು ಬರ್ತದೆ. ನಿಮಗೆ? ನಮ್ಮದು ಅಷ್ಟೇ, ಕರೆಂಟ್ ಫ್ರೀ. ನಾವು ಬಸ್ಸಲ್ಲಿ ಎಲ್ಲೂ ಹೋಗಲ್ಲ, ಮನೆಯಲ್ಲಿ ಇನ್ನೊಂದು ಗೃಹಲಕ್ಷ್ಮಿ ಅಂತಿದ್ದಾರೆ 2000 ಎಲ್ಲ ಏನು ಇಲ್ಲ. ರೇಷನ್ ಕಾರ್ಡ್ ಕೂಡ ನಮಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ಬರೀ ಆನ್ಲೈನ್ ಆಗ್ತಾನೆ. ನಮ್ಮದವರಿಗೆ ಆನ್ಲೈನ್ ಮಾಡೋದಕ್ಕೆ ಬರಲ್ಲ. ಅವರು ಅಟ್ಲೀಸ್ಟ್ ಮನೆಯಲ್ಲಿ ಬಂದು ಏನಾದರೂ ಒಂದು ಅಪ್ಲಿಕೇಶನ್ ಕೊಟ್ಟು ಕಾರ್ಡ್ ಇಶ್ಯೂ ಮಾಡಿ ತಂದರೆ ಪರಲ್ಲ. ಈ ಆನ್ಲೈನ್ ಇವತ್ತು ಆನ್ಲೈನ್ ಬಿಟ್ಟು ಆಮೇಲೆ ರದ್ದಾಯಿತು ಅಂತ ಹೇಳೋದು. ಇದು ಏನು ನಮಗೆ ಆನ್ಲೈನೆಲ್ಲ ನಮಗೆ ಬರಲ್ಲ. ರೇಷನ್ ಏನು ಬರ್ತಾ ಇಲ್ಲ, ಎಲ್ಲ ಅಂಗಡಿಲಿ ಕೊಂಡ್ಕೊಳ್ಳೋದು. ಯಾಕೆ APL ಮಾಡೋದಿಲ್ಲ? ಅವ್ರಿಗೆ ಮನೆಗೆ ಬಂದು ತಗೊಂಡು ಹೋಗ್ಬೋದಲ್ಲ, ಎಲ್ಲ ಅಡ್ರೆಸ್ ತಗೊಂಡು ಹೆಸರು ತಗೊಂಡು ನಮ್ಮದು ಏನು ಅವ್ರಿಗೆ APLಗೆ ಏನು ಬೇಕೋ ಅದನ್ನು ತಗೊಂಡು ಮಾಡ್ಬೋದಲ್ಲ. ಈ ಆನ್ಲೈನ್ ಇಟ್ಕೊಂಡು ನಾವು ಯಾವುದೋ ಆನ್ಲೈನಿಗೆ ಹೋಗೋದು. ಇದು ಬಸವನಗುಡಿ ಸೀನಿಯರ್ ಸಿಟಿಸನ್ ಅವ್ರ ಪ್ರಾಬ್ಲಮ್ಸು ಎಲ್ಲ ಆನ್ಲೈನಲ್ಲಿ ಇದೆ, ಆದರೆ ಆಫ್ಲೈನಲ್ಲಿ ಯಾರು ಬಂದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಬರೀ ಅವ್ರಿಗೆ ಕರೆಂಟ್ ಬಿಲ್ ಮಾತ್ರನೇ ಫೆಸಿಲಿಟಿ ಸಿಗ್ತಾ ಇದೆ. ಮತ್ತು ಸೀನಿಯರ್ಸ್ ಎಲ್ಲ ಏನು ಗೃಹಲಕ್ಷ್ಮಿ ಆಗಲಿ ಬಸ್ ಆಗಲಿ ಅವ್ರೇನು ಸರಿಯಾಗಿ ಯೂಸ್ ಮಾಡ್ಕೊಂಡು ಆಗ್ತಾ ಇಲ್ಲ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹೆಸರು? ಪ್ರೇಮ. ಕೃಷ್ಣವೇಣಿ. ನಮ್ಮದು ಪ್ರೇಮ. ಅಮ್ಮ ಎಲೆಕ್ಷನ್ ಬರ್ತಾ ಇದೆ ನೆಕ್ಸ್ಟ್ 2 ತಿಂಗಳಲ್ಲಿ. ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಮೋದಿ ಗೆಲ್ಬೇಕಾ ರಾಹುಲ್? BJP ಮೋದಿನೇ. ಯಾಕೆ ಕಾಂಗ್ರೆಸ್ ಗೆಲ್ಬಾರ್ದು? ಯಾಕೆ ನಿಮ್ಮ ಪ್ರಕಾರ? ಈ ಕಾಂಗ್ರೆಸ್ ಅಲ್ಲಿ ಬರೀ ಅವ್ರವ್ರೆ ಇದು ಮಾಡ್ಕೊಂಡು ಎಲ್ಲ ಅಷ್ಟೇ, ಏನು ಇದು ಮಾಡ್ತಿಲ್ಲ ಅಷ್ಟೇ. ನನಗೆ ಮೋದಿನೇ. ಎಷ್ಟು ಭ್ರಷ್ಟಾಚಾರ ಏನೇನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ, ಯಾವುದು ಸರಿಯಾಗಿ ನಡೆಯೋದಿಲ್ಲ. ಎಲ್ಲ ಈಗ ನೋಡಿ ಎಲ್ಲ ಕಡೆ ಬಾಂಬ್ ಬಿಡೋದು, ಎಲ್ಲ ಬರೀ ಅನಾಚಾರಗಳೇ. ಮೋದಿ ಬಂದಾಗಿಂದ ಏನಾಗಿದೆ ಅಷ್ಟೊಂದು ಚೇಂಜಸ್ ಇಂಡಿಯಾದಲ್ಲಿ? ಈಗ ಸಿಲಿಂಡರ್ ಬೆಲೆ ಜಾಸ್ತಿ ಕಮ್ಮಿ ಮಾಡಿದ್ದಾರೆ. ಆಮೇಲೆ ಸೆಂಟ್ರಲಲ್ಲಿ ಸ್ವಲ್ಪ ಆದಷ್ಟು ಡೆವಲಪ್ಮೆಂಟ್ಸ್ ಇದೆ. ಮೋದಿ ಅವ್ರು ಬಂದಮೇಲೆ ಅವ್ರಿಗೇನು ಪರಿವಾರ ಇದೆ, ಏನಿದೆ, ಫ್ಯಾಮಿಲಿ ಇಲ್ಲ, ಏನಿಲ್ಲ. ಅವ್ರಿಗೆ ಯಾರಿಗೆ ಇವೆಲ್ಲ ದುಡ್ಡು ಆಸ್ತಿ ಮಾಡ್ಕೊಂಡು ಅವ್ರ ಸಂಸಾರ ಅವ್ರವ್ರು ಇದು ಮಾಡ್ಕೊತಾ ಇದ್ದಾರೆ. ಮೋದಿಗೇನಿದೆ? ಅವ್ರು ಯಾರಿಗೂ ಇದು ಮಾಡಬೇಕು. ಅದರಿಂದ ನಮಗೆ ಮೋದಿ ಮೇಲೆ ಮೋದಿಯವ್ರಿಗೂ ಸ್ವಲ್ಪ ಜನ ಏಟ್ರೇಟ್ಸ್ ಇದ್ದಾರೆ. ಏನಂದರೆ ಇವಾಗ ಅವ್ರು ನೋಟ್ ಬ್ಯಾನ್ ಮಾಡಿದ್ರು, ಅದರಿಂದ ಎಷ್ಟೋ ಜನ ಕಷ್ಟನೂ ಆಯಿತು, ಅವರಿಂದ ಏನು ಯೂಸ್ ಆಗಿಲ್ಲ ಅಂತ. ಆದರೂ ಏನು ಹೇಳ್ತಾರೆ ನಿಮ್ಮ ಪ್ರಕಾರ? ಏನು ನೋಟ್ ಬ್ಯಾನಿಂದ ಏನು ತೊಂದರೆ ಅಂದರೆ ಕಪ್ಪಣ ಇಟ್ಕೊಂಡಿರೋರಿಗೆ ಇದಾಯಿತು. ನಮ್ಮ ಮಾಮೂಲು ನಮಗೇನು ಅದರಿಂದ ಏನಿಲ್ಲ, ಅದೇನಿಲ್ಲಪ್ಪ. ಅದೇ ಥರನೇ ಅವ್ರು ಒಳ್ಳೇದು ಮಾಡಿದ್ದಾರೆ. ಇವಾಗ ರಾಮ ಮಂದಿರ 100 ವರ್ಷದಿಂದ ಇದ್ದಿದ್ದೋ ಅದನ್ನು ಮಾಡಿಕೊಟ್ರು. ಹೋರಾಟ ಮಾಡಿ ಈಗ ಮೋದಿಯವ್ರ ಕಾಲದಲ್ಲಿ ಅದಾಯಿತು. ಇಷ್ಟು ಬೇಗನೆ ಅದನ್ನು ಡೆವಲಪ್ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು.
ಈಗ ಬೇರೆಯವರಾಗಿದ್ರೆ ಆಗ್ತಿತ್ತಾ? ಇದೇ ಕಾಂಗ್ರೆಸ್ ಅವರಿಂದ ಆಗ್ತಾ ಇರಲಿಲ್ಲ ಇವೆಲ್ಲ, ಮೋದಿ ಅವರಿಂದಲೇ ಇವೆಲ್ಲ. ಓಕೆ ಮ್ಯಾಮ್, ಇನ್ನೊಂದು ಯೂತ್ ಎಲ್ಲ ವೋಟ್ ಹಾಕೋದಕ್ಕೆ ಹಿಂಜರಿತಾರೆ, ಅವ್ರಿಗೇನು ಗೊತ್ತೇ ಇರಲ್ಲ ಪೊಲಿಟಿಕ್ಸಲ್ ಬಗ್ಗೆ. ಅವರೇ ಇವಾಗ ಪಾಪ್ಯುಲೇಷನ್ ನೋಡಿದ್ರೆ ಅವರೇ ಜಾಸ್ತಿ ಇರೋದು. ಅವ್ರಿಗೇನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ನೋಡಿ, ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಪ್ರಿಫರೆನ್ಸ್ ಕೊಡಿ. ಹೌದು, ಭ್ರಷ್ಟಾಚಾರ ಮುಕ್ತ ಮಾಡಬೇಕು. ನೀವೇನು ಹೇಳ್ತೀರಾ ಯೂತ್ಗೆ ವೋಟ್ ಹಾಕ್ತಿರೋರಿಗೆ? ಮತ್ತೆ ಅವ್ರಿಗೆ ಈಗ ಮೋದಿ ನೋಡಿ ಎಲ್ಲ ಬೇರೆ ಬೇರೆ ಕಂಟ್ರಿಗಳನ್ನೆಲ್ಲ ಎಷ್ಟು ಗೌರವ ಇದು ಮಾಡ್ತಾರಲ್ವಾ. ಅವರು ಒಂದು ಎಜುಕೇಟೆಡ್ ಆಗಿ ಈಗ ಯು ಎಸ್ ಆಗಲಿ, ಬೇರೆ ಕಂಟ್ರಿಗಳು, ರಷ್ಯಾ ಆಗಲಿ, ಎಲ್ಲ ಕಂಟ್ರಿಗಳು ಮೋದಿನ ಯಾಕೆ ಇದು ಮಾಡ್ತಾರೆ? ಅವ್ರದ್ದು ಒಂದು ಒಳ್ಳೆ ಗುಣಕ್ಕೋಸ್ಕರ. ಗ್ಲೋಬಲ್ ಎಲ್ಲ ಪ್ರಪಂಚದಲ್ಲಿ ನೋಡ್ರಿ, ಇವಾಗ ಇಂಡಿಯಾಗೆ ತುಂಬ ಪವರ್ಫುಲ್ ಮಾಡಿರೋದೇ ಮೋದಿ ಅವರು ಅಂತೀರಾ ನಿಮ್ಮ ಪ್ರಕಾರ? ಸೈನಿಕರಿಗೆಲ್ಲ ಹೋಗಿ ಅಲ್ಲಿ ಸ್ವೀಟ್ ಹಂಚಿ ಎಷ್ಟು ಹೇಗೆ ಮಾಡ್ತಾರೆ, ಯಾರು ಹಂಗೆ ಮಾಡಿದ್ದಾರೆ? ಒಂದು ವೇಳೆ ಈ ಎಲೆಕ್ಷನ್ ಅಲ್ಲಿ ಏನಾದರೂ ಮೋದಿ ಸೋತೋದ್ರೆ ಏನೇನು ಚೇಂಜಸ್ ಆಗ್ಬೋದು ಇಂಡಿಯಾದಲ್ಲಿ? ಇನ್ನೂ ಅಧ್ವಾನ ಆಗೋಗುತ್ತೆ ರೀ. ಯಾವುದು ಚೇಂಜಸ್ ಅಂತ ಇನ್ನೂ ಡೌನ್ ಆಗ್ತೀವಿ ಅಷ್ಟೇ ಹೊರತು ಇನ್ಯಾವ ಇಂಪ್ರೂವ್ಮೆಂಟ್ಸು ಇಲ್ಲ, ಆಗಲ್ಲ. ಇದು ಕಾಂಗ್ರೆಸ್ ಅಂದ್ರೆ ಏನೂ ಉಪಯೋಗ ಇಲ್ಲ ರೀ. ಅಲ್ಲ, ಅಧೋಗತಿಗೆ ಇಳಿಯುತ್ತೆ ಅಷ್ಟೇನೆ. ಏನೋ 3 ಹೊತ್ತು ತಿಂತಾ ಇದೀವಿ, ಅವಾಗ 1 ಹೊತ್ತಿಗೆ ಬರ್ತೀವಿ. ಇದು ಬಸವನಗುಡಿ ಸೀನಿಯರ್ ಸಿಟಿಯರ್ ಒಪಿನಿಯನ್ನು. ದಯವಿಟ್ಟು ನೋಡಿ, ಎಲ್ಲರೂ ಯೂತ್ ಯಾರಿದ್ದಾರೆ ಬಂದು ವೋಟ್ ಹಾಕಿ, ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಒಂದು ವೋಟು ತುಂಬ ಇಂಪಾರ್ಟೆಂಟು, ದೇಶದ ಸ್ಥಿತಿನೇ ಬದಲಾವಣೆ ಮಾಡುತ್ತೆ. ದಯವಿಟ್ಟು ವೋಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.